ಹಲೋ ಎಲ್ಲರಿಗೂ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ CSS ಲೇಔಟ್ ಅನ್ನು ಮಾಡಬಹುದು ಫ್ಲೆಕ್ಸ್ ಬಾಕ್ಸ್ ಮತ್ತೆ CSS ಗ್ರಿಡ್ ಅನ್ನು ಯೂಸ್ ಮಾಡಿ ಅಂತ ನಾನು ತೋರಿಸಿದೆ. ಸೊ ಆ ವಿಡಿಯೋದಲ್ಲಿ ಎಂಡಲ್ಲಿ ನಮಗೆ ಈ ರೀತಿಯ ಲೇಔಟ್ ಕಾಣ್ತದೆ ನಾವು ನಮ್ಮ ಮೊಬೈಲ್ ವ್ಯೂವಿಗೆ ಬಂದ್ರೆ. ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ಫಿಕ್ಸ್ ಮಾಡುವ. ಸೊ ಅದನ್ನು ಫಿಕ್ಸ್ ಮಾಡಬೇಕಿದ್ರೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಡೆವಲಪರ್ ಟೂಲ್ ಓಪನ್ ಮಾಡಿ ಮತ್ತೆ ಸ್ವಲ್ಪ ನಿಮ್ಗೆ ಇಲ್ಲಿ ಮೇಲೆ ಟಾಪ್ ಅಲ್ಲಿ ಕಾಣ್ತಾ ಉಂಟಲ್ಲ, ಅಂದ್ರೆ ಸೈಜ್ ಡಿಕ್ರೀಸ್ ಆಗ್ತಿರೋದು ಇನ್ಕ್ರೀಸ್ ಆಗ್ತಿರೋದು, ಅದನ್ನು ಸ್ವಲ್ಪ ನೋಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈಗ ನೀವು ನೋಡಿದ್ರೆ ಅಲ್ಲಿ 1068 ಪಿಕ್ಸೆಲ್ ಅಂತ ಬರ್ತಾ ಉಂಟು, ಈಗ 71 ಅಂತಲೇ ಆಯ್ತು, 735 ಪಿಕ್ಸೆಲ್ ಅಂತ ಕಾಣ್ತಾ ಉಂಟು. ಸೊ ಇದು ನಮ್ಮ ಲೇಔಟ್ ಇದು ರೆಸೊಲ್ಯೂಷನ್. ಆ ರೆಸೊಲ್ಯೂಷನ್ ಅನ್ನು ನಾವು ಇಟ್ಕೊಂಡು ನಮ್ಗೆ ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಅದನ್ನು ಮಾಡೋಕ್ಕಿಂತ ಮುಂಚೆ ಕೆಲವು ಈ ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಉಂಟಲ್ಲ, ನಮ್ಗೆ ಅದರಲ್ಲಿ ಕೆಲವು ಟೂಲ್ಸ್ಗಳು ಉಂಟು ನಮ್ಗೆ ಲೇಔಟ್ ಅನ್ನು ಸರಿ ಮಾಡ್ಲಿಕ್ಕೋಸ್ಕರ. ಫಸ್ಟಿಗೆ ನಾವು ಆ ವಿಷಯವನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡುವ. ಸೊ ನಮಗೆ ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಮಾಡಬೇಕಿದ್ರೆ ಫಸ್ಟಿಗೆ ನಾವು ಮಾಡಬೇಕಾದದ್ದು ಎಂತ ಅಂದರೆ, ಇಲ್ಲಿ ಫ್ಲೆಕ್ಸ್ ಲೇಔಟ್ ಅಂತೇಳಿ ಉಂಟು. ಇಲ್ಲಿ ಬಂದು ಫ್ಲೆಕ್ಸ್ ಡಿಸ್ಪ್ಲೇ ಫ್ಲೆಕ್ಸ್ ಅಂತೇಳಿ ಉಂಟು. ಅದಾದ ನಂತರ ಫ್ಲೆಕ್ಸ್ ವ್ರ್ಯಾಪ್ ಅಂತೇಳಿ ನಾನು ಕೊಟ್ಟರೆ ಅವಾಗ ಎಂತ ಆಗ್ತದೆ ಅಂತೇಳಿ ನೋಡಿ. ಈಗ ನಾನೀಗ ಸಣ್ಣದು ಮಾಡ್ತಿದ್ದೇನೆ ನೋಡಿ, ಕರೆಕ್ಟ್ ನೋಡ್ತಿದ್ದೀರಿ ಎಂತ ಆಗ್ತಾ ಉಂಟು ಅಂತ. ಬಾಕ್ಸ್ 5 ಕೆಳಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇ ರೀತಿ ನಾನು ಸಣ್ಣದು ಮಾಡ್ತಾ ಹೋದರೆ ಇನ್ನೂ ಸಹ ಬಾಕ್ಸ್ 4 ಕೆಳಗೆ ಬಂತು, ಬಾಕ್ಸ್ 5 ಅದರೊಟ್ಟಿಗೆ ಬಂತು. ನೆಕ್ಸ್ಟ್ ಅದೇ ರೀತಿ ಇನ್ನೂ ಸಹ ಸಣ್ಣದು ಮಾಡಿದರೆ ಬಾಕ್ಸ್ 1 ಮತ್ತು 2 ಮಾತ್ರ ಮೇಲೆ ಕಾಣ್ತಾ ಉಂಟು, ಬಾಕ್ಸ್ 3 ಮತ್ತು ಬಾಕ್ಸ್ 4 ಕೆಳಗೆ ಉಂಟು, ಬಾಕ್ಸ್ 5 ಇನ್ನೂ ಸಹ ಕೆಳಗೆ ಉಂಟು. ಸೊ ಅದೇ ರೀತಿ ನಾನು ಇನ್ನೂ ಸಹ ಸಣ್ಣದು ಮಾಡ್ತಾ ಹೋದರೆ ಬಾಕ್ಸ್ 1 ಕರೆಕ್ಟ್ ಉಂಟು, ಬಾಕ್ಸ್ 2 ಸಹ ಕರೆಕ್ಟ್ ಉಂಟು, ಬಾಕ್ಸ್ 3 ಮತ್ತು ಬಾಕ್ಸ್ 2 ಒಂದೇ ಲೈನಲ್ಲಿ ಶೇರ್ ಮಾಡ್ತಾ ಉಂಟು, ಬಾಕ್ಸ್ 5 ಒಂದೇ ಇದರಲ್ಲಿ ಉಂಟು. ಸೊ ಇನ್ನೂ ಸಹ ನಾನು ಸಣ್ಣದು ಮಾಡಿದರೆ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3, ಬಾಕ್ಸ್ 4, ಬಾಕ್ಸ್ 5. ಇದು ಇಷ್ಟು ಸುಲಭದಲ್ಲಿ ಉಂಟಲ್ಲ, ಒಂದು ಲೈನನ್ನು ಹಾಕಿ ನಿಮಗೆ ಫ್ಲೆಕ್ಸ್ ವ್ರ್ಯಾಪ್ ಅಂತೇಳಿ ಕೊಟ್ಟರೆ ಆವಾಗ ನಿಮಗೆ ಇಮಿಡಿಯೇಟ್ಲಿ ನಿಮ್ಮ ಲೇಔಟನ್ನು ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಮಾಡ್ಲಿಕ್ಕೆ ಆಗ್ತದೆ. ನಿಮಗೆ ಡಿಫ್ರೆನ್ಸ್ ಕಾಣ್ತದೆ ನೋಡಿ. ನಾನು ಇದನ್ನು ಕಮೆಂಟ್ ಬಿನಿ ಹಾಕಿದರೆ ನೋಡಿ ಯಾವ ರೀತಿ ನಿಮಗೆ ಮೊಬೈಲಲ್ಲಿ ಕಾಣ್ತದೆ ಅಂತ. ತುಂಬ ಗೌರ್ಮೆಂಟ್ ವೆಬ್ಸೈಟ್ ಮತ್ತು ಕಂಪನೀಸ್, ಓಲ್ಡ್ ಕಂಪನೀಸ್ಗಳ ವೆಬ್ಸೈಟ್ಸ್ ಎಲ್ಲ ನೀವು ನೋಡಿದರೆ ಅವರ ಲೇಔಟ್ ಇದೇ ರೀತಿ ಕಾಣ್ತದೆ. ಅದೆಂತಕ್ಕಂತೇಳಿದ್ರೆ ಅವರು ಫ್ಲೆಕ್ಸ್ ಲೇಔಟ್ ಅಥವಾ ಅವರು ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಬಗ್ಗೆ ಚಿಂತನೆ ಮಾಡಲಿಲ್ಲ. ಸೊ ಸ್ವಲ್ಪ ಅವರು ಅದನ್ನು ಅಂದಾಜು ಮಾಡಿ ಅವರು ಇಲ್ಲಿ ಫ್ಲೆಕ್ಸ್ ವ್ರ್ಯಾಪ್ ಅಂತೇಳಿ ಮಾಡಿದರೆ ನಿಮಗೆ ನೋಡಿ ಎಷ್ಟು ಎಕ್ಸ್ಪೀರಿಯನ್ಸ್ ಚೇಂಜ್ ಆಗ್ತದೆ ಅಂತೇಳಿ ನೋಡಿ. ಈಗ ಕೆಳಗೆ ಗ್ರಿಡ್ ಉಂಟು, CSS ಗ್ರಿಡ್, ಅದನ್ನು ನಾವು ಸ್ಟೈಲ್ ಮಾಡಲಿಲ್ಲ. ಬಟ್ ಜಸ್ಟ್ ಫ್ಲೆಕ್ಸ್ ಬಾಕ್ಸ್ ಯೂಸ್ ಮಾಡ್ತಿದ್ರೆ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಅಂತೇಳಿ ಎಷ್ಟು ಸುಲಭದಲ್ಲಿ ನಮಗೆ ಅದು ರ್ಯಾಪ್ ಆಗ್ತಿತ್ತು ನೋಡಿ. ಇಂಥ ವಿಷಯಗಳು ಉಂಟಲ್ಲ ಫ್ಲೆಕ್ಸ್ ಬಾಕ್ಸ್ ಅನ್ನು ಯೂಸ್ ಮಾಡಿ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಜಸ್ಟ್ ಇನ್ ಕೇಸ್ ನಾವಿಲ್ಲಿ ಫ್ಲೆಕ್ಸ್ ಬಾಕ್ಸ್ ಇದು ಫ್ಲೆಕ್ಸ್ ವ್ರ್ಯಾಪ್ ಪ್ರಾಪರ್ಟಿಯನ್ನು ನಾವು ಯೂಸ್ ಮಾಡಿ ಇರೋದಿದ್ರೆ, ಅಂದರೆ ನಾನೀಗ ಕಮೆಂಟ್ ಮಾಡಿದೆ, ಅವಾಗ ನಾವೆಂತ ಮಾಡ್ಬೋದು ಅಂತೇಳಿದರೆ ಸ್ವಲ್ಪ ಕೆಳಗೆ ಬಂತು, ಇಲ್ಲಿ ಎಟ್ ಅಂತೇಳಿ ಬರೆದು ಮೀಡಿಯಾ ಅಂತೇಳಿ ಬರೆದು ಸ್ಕ್ರೀನ್ ಅಂತೇಳಿ ಹಾಕಿದರೆ ಆ್ಯಂಡ್ ಹಾಕಿ ನೆಕ್ಸ್ಟ್ ಇಲ್ಲಿ ಬ್ರ್ಯಾಕೆಟಲ್ಲಿ ಮ್ಯಾಕ್ಸ್ ವಿಡ್ತ್ 1000 ಪಿಕ್ಸೆಲ್ ಅಂತೇಳಿ ಹಾಕಿದರೆ ಇದರೊಳಗೆ ನಾವು ಕೆಲವು ಕ್ವೆರೀಸ್ ಅನ್ನು ಬರಿಬಹುದು. ಈಗ ಇಲ್ಲಿ ಎಟ್ ಮೀಡಿಯಾ ಸ್ಕ್ರೀನ್ ಆ್ಯಂಡ್ ಮ್ಯಾಕ್ಸ್ ವಿಡ್ತ್ 1000 ಪಿಕ್ಸೆಲ್ ಅಂತೇಳಿ ಹಾಕಿದ್ದೇನೆ. ನಾನೀಗ ಇಲ್ಲಿ ಬಂದು ಡಾಟ್ ಫ್ಲೆಕ್ಸ್ ಲೇಔಟ್ ಅಂತೇಳಿ ಹಾಕಿ ಇದರೊಳಗೆ ಫ್ಲೆಕ್ಸ್ ಡೈರೆಕ್ಷನ್ ಕಾಲಮ್ ಅಂತೇಳಿ ಕೊಡ್ತಿದ್ದೇನೆ. ಅವಾಗ ಎಂತ ಆಗ್ತದೆ ಅಂತೇಳಿ ನೋಡಿ. ಸ್ಕ್ರೀನ್ ಮ್ಯಾಕ್ಸ್ ವಿಡ್ತ್ 1000 ಪಿಕ್ಸೆಲ್. ಸೊ ನಾನು ಬರ್ತಾ ಇದ್ದೇನೆ ಇಲ್ಲಿ 1000 ಪಿಕ್ಸೆಲ್ ಈಗ ಆಯ್ತು ನೋಡಿ. ಸೊ ಇದು 1000ಕ್ಕಿಂತ ಹೆಚ್ಚು ಉಂಟು. ಇಮಿಡಿಯೇಟ್ಲಿ 1000 ಪಿಕ್ಸೆಲ್ ಆದ ತಕ್ಷಣ ಲೇಔಟ್ ಇದ್ದದ್ದು ಕಾಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೀಗೆ ಮಾಡಿ ನಿಮಗೆ ಮ್ಯಾನ್ಯುಯಲ್ ಆಗಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಫ್ಲೆಕ್ಸ್ ವ್ರ್ಯಾಪ್ ಅಂತೇಳಿ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ನಿಮಗೆ ವ್ರ್ಯಾಪ್ ಮಾಡ್ತದೆ. ಬಟ್ ಜಸ್ಟ್ ಇನ್ ಕೇಸ್ ನೀವು ಫ್ಲೆಕ್ಸ್ ವ್ರ್ಯಾಪ್ ಕೊಡೋದೇ ಇದ್ದರೆ, ನಿಮಗೆ ಮ್ಯಾನ್ಯುಯಲ್ ಆಗಿ ಕಂಟ್ರೋಲ್ ಮಾಡಬೇಕಿದ್ರೆ ಈ ರೀತಿ ಎಟ್ ಮೀಡಿಯಾ ಸ್ಕ್ರೀನ್ ಆ್ಯಂಡ್ ಮ್ಯಾಕ್ಸ್ ವಿಡ್ತ್ 1000 ಅಂತೇಳಿ ಹಾಕಿದರೆ ನಿಮಗೆ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಅಷ್ಟು ಬಿಟ್ಟು ನಮಗೆ ಇಮ್ಯಾಜಿನ್ ಮಾಡಿ, ಈಗ 1000 ಪಿಕ್ಸೆಲ್ ಬಂದ ತಕ್ಷಣ ನಮಗೆ ಈ ಎರಡು ಉಂಟಲ್ಲ, ಇದು ಫ್ಲೆಕ್ಸ್ ಲೇಔಟ್ ಅಂತೇಳಿ ಬರೆದು ಉಂಟಲ್ಲ, ಅದರ ಫಾಂಟ್ ಸೈಜ್ ಸಣ್ಣದು ಮಾಡಬೇಕು ಅಂತ. ಸೊ ಅದನ್ನು ಸಹ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಫ್ಲೆಕ್ಸ್ ಲೇಔಟಿಗೆ ಮೇನ್ ಹೆಡರ್ ಅಂತೇಳಿ ಕ್ಲಾಸ್ ಉಂಟು. ಸೊ ನಾನೀಗ ಇಲ್ಲಿ ಬಂದು ಇದರೊಳಗೆ ಡಾಟ್ ಮೇನ್ ಹೆಡರ್ ಅಂತೇಳಿ ಹಾಕಿದರೆ ಇಲ್ಲಿ ಫಾಂಟ್ ಸೈಜ್ 1 ಪಿಕ್ಸೆಲ್ ಅಂತೇಳಿ ಕೊಟ್ಟರೆ ಇಲ್ಲಿ ನೋಡಿ 1000ಗಿಂತ ಕೆಳಗೆ ಬಂದರೆ ಸೈಜ್ 1 ಪಿಕ್ಸೆಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನೀಗ ಇದನ್ನು ಸ್ವಲ್ಪ 15 ಪಿಕ್ಸೆಲ್ ಅಂತೇಳಿ ಮಾಡ್ತೇನೆ, ಯಾಕಂದರೆ 1 ಪಿಕ್ಸೆಲ್ ತುಂಬ ಸಣ್ಣಕ್ಕಂತ ಉಂಟು. ಸೊ 1000ಗಿಂತ ಮೇಲೆ ಅದರ ಫಾಂಟ್ ಸೈಜ್ ನಾವು ಎಷ್ಟು ಕೊಟ್ಟಿದ್ದೇವೆ ಅಷ್ಟೇ ಇರ್ತದೆ. 1000
ಕಿಂತ ಕಡಿಮೆ ಬಂದ ತಕ್ಷಣ ಈ ಪರ್ಟಿಕ್ಯುಲರ್ ಅಟ್ ಮೀಡಿಯಾ ಸ್ಕ್ರೀನ್ ಒಳಗೆ ನಾವು ಎಂತ ಬರಿತೇವಲ್ಲ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅದಕ್ಕೆ ಅಪ್ಲೈ ಆಗ್ತದೆ. ಸೊ ಇದು ತುಂಬ ಯೂಸ್ಫುಲ್. ನಾನೀಗ ಇದನ್ನು ಸ್ವಲ್ಪ ಹೆಚ್ಚು ಮಾಡಿಬಿಡ್ತೇನೆ 25 ಪಿಕ್ಸೆಲ್ ಅಂತ. ಸೊ ಈ ರೀತಿ ನಮಗೆ ಫ್ಲೆಕ್ಸ್ ಬಾಕ್ಸ್ ಅನ್ನು ಯೂಸ್ ಮಾಡಿ ಅದನ್ನು ನಮಗೆ ಮೊಬೈಲ್ ರೆಸ್ಪಾನ್ಸಿವ್ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ವ್ಯಾರಸ್ ನಮಗೆ ಗ್ರಿಡ್ ಲೇಔಟ್ ಅನ್ನು ಯೂಸ್ ಮಾಡಿದ್ರೆ ಸಹ ಇದನ್ನು ಮಾಡ್ಲಿಕ್ಕೆ ಆಗ್ತದೆ. ನಾನು ನಿಮಗೆ ತೋರಿಸ್ತೇನೆ. ಈಗ 1000 ಪಿಕ್ಸೆಲ್ಗಿಂತ ಕಡಿಮೆ ಉಂಟು, 1000 ಪಿಕ್ಸೆಲ್ಗಿಂತ ಹೆಚ್ಚಿದ್ರೆ ಇದೇ ರೀತಿ ಇರ್ತದೆ. 1000 ಪಿಕ್ಸೆಲ್ಗಿಂತ ಕಡಿಮೆ ಅಂದ ತಕ್ಷಣ ನಾವಿಲ್ಲಿ ಡಾಟ್ ಗ್ರಿಡ್ ಲೇಔಟ್ ಅಂತೇಳಿ ಕೊಡ್ತೇನೆ. ಗ್ರಿಡ್ ಲೇಔಟ್ ನಾವು ಕ್ಲಾಸ್ ಇಲ್ಲೇ ಬರ್ದದು ಗ್ರಿಡ್ ಲೇಔಟ್. ಇದ್ರೊಳಗೆ ನಮ್ಗೆ ಎಂತ ಪ್ರಾಪರ್ಟಿ ಚೇಂಜ್ ಮಾಡಬೇಕು ಆ ಪ್ರಾಪರ್ಟಿಯನ್ನು ನಾವು ಇದ್ರೊಳಗೆ ಬರಿಬಹುದು. ಈಗ ನಮಗೆ ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ ಉಂಟಲ್ಲ ಅದನ್ನು ನಾವು ಚೇಂಜ್ ಮಾಡಿದ್ರೆ ಆಯ್ತು. ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ 1FR ಅಂತೇಳಿ ನಾನು ಬರೆದ್ರೆ ಅವಾಗ ನೋಡಿ ಅದು ಸಹ ಸ್ಟ್ಯಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಎಂತ ಮಾಡ್ಬೋದು ಅಂದ್ರೆ ಈಗ ಇದು ಫುಲ್ ಕಂಪ್ಲೀಟ್ಲಿ ಮೊಬೈಲ್ ರೆಸ್ಪಾನ್ಸಿವ್ ಸೈಟ್ ಆಯಿತು. ಎಷ್ಟು ಸುಲಭದಲ್ಲಿ ನಾವು ಒಂದು 10 ಲೈನ್ಸ್ ಆಫ್ ಕೋಡ್ 1 by 1 ಲೈನಲ್ಲಿ ಸ್ಟೈಲ್ ಮಾಡಿದ್ರಿಂದ 10 ಲೈನ್ ಆಯಿತು. ಬಟ್ ತುಂಬ ಫ್ಯೂ ವರ್ಡ್ಸ್ ಅನ್ನು ಯೂಸ್ ಮಾಡಿ ನಮಗೆ ಮೊಬೈಲ್ ರೆಸ್ಪಾನ್ಸಿವ್ ಸೈಟ್ ಅನ್ನು ನಮಗೆ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ವ್ಯಾರಸ್ ದೊಡ್ಡ ಸ್ಕ್ರೀನಲ್ಲಿ ಈ ರೀತಿ ಕಾಣ್ತಾ ಉಂಟು, ಸಣ್ಣ ಸ್ಕ್ರೀನಲ್ಲಿ ಸ್ವಲ್ಪ ಈ ರೀತಿ ಕಾಣ್ತದೆ. ಸೊ ಈಗ ನಿಮಗೆ ಆಗ್ಬಹುದು ಈಗ ನಂಗೆ ಇದು ಐಟಮ್ 1 ಮತ್ತು ಐಟಮ್ 2 ಒಂದೇ ಲೈನಲ್ಲಿ ಬರುವಾಗೆ ಮಾಡಬೇಕು ಅಂತ. ಓಕೆ, ಅದು ಮಾಡ್ಲಿಕ್ಕೆ ಆಗ್ತದೆ. ನಾವು ಇಲ್ಲಿ ಬಂದು ಗ್ರಿಡ್ ಟೆಂಪ್ಲೇಟ್ ಕಾಲಮ್ 1FR ಅಂತೇಳಿ ಕೊಡ್ತೇನೆ. ಅವಾಗ ನೋಡಿ ಈಗ ನಾನು 1000ಗಿಂತ ಕಡಿಮೆ ಬಂದ ತಕ್ಷಣ ಓಕೆ ಇಲ್ಲಿ ಐಟಮ್ 1 ತೋರಿಸ್ತಾ ಉಂಟು, ಇಲ್ಲಿ ಐಟಮ್ 2 ತೋರಿಸ್ತಾ ಉಂಟು. ಅದೇ ರೀತಿ ನಾನು ಮೇ ಬಿ ಈ ಸ್ಕ್ರೀನಿಗೆ ಬಂದರೆ ಈಗ 570 ಪಿಕ್ಸೆಲ್ ಅಂತೇಳಿ ಉಂಟು. ಆ ಪರ್ಟಿಕ್ಯುಲರ್ ಸ್ಕ್ರೀನಿಗೆ ಬಂದರೆ ನಮಗೆ ಅದು 1 by 1 ಸ್ಟ್ಯಾಕ್ ಆಗುವಾಗೆ ಮಾಡುವ. ಸೊ ಅಟ್ ಮೀಡಿಯಾ ಸ್ಕ್ರೀನ್ ಆ್ಯಂಡ್ ಮ್ಯಾಕ್ಸ್ ವಿಡ್ತ್ 570 ಪಿಕ್ಸೆಲ್ ಅಂತೇಳಿ ಹಾಕ್ತಿದ್ದೇನೆ. ಇದರೊಳಗೆ ಡಾಟ್ ಗ್ರಿಡ್ ಲೇಔಟ್ ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ ಇಲ್ಲಿ 1FR ಅಂತೇಳಿ ಹಾಕಿಬಿಡ್ತೇನೆ. ಇಷ್ಟು ಹಾಕಿದರೆ ನೋಡಿ 570ಗಿಂತ ಹೆಚ್ಚುಂಟು. 570ಗಿಂತ ಕಡಿಮೆ ಬಂದ ತಕ್ಷಣ ಐಟಮ್ 1 ಐಟಮ್ 2 ಐಟಮ್ 3 ಎಲ್ಲ ಸ್ಟ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ತುಂಬ ಸುಲಭದಲ್ಲಿ ನಿಮಗೆ CSS ಇದು ಪ್ರಾಪರ್ಟಿಯನ್ನು ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಯೂಸ್ ಮಾಡಿ ನಿಮಗೆ ಚೇಂಜ್ ಮಾಡಲಿಕ್ಕೆ ಆಗ್ತದೆ. ಸೊ ಇಂಥ ತುಂಬ ಕಾನ್ಸೆಪ್ಟ್ಸ್ಗಳು ಅವೈಲೇಬಲ್ ಇದೆ. ನಾವು ನಮ್ಮ ಮೇನ್ ಪ್ರಾಜೆಕ್ಟ್ ಮಾಡ್ತಿರುವಾಗ ನಾವು ಅದನ್ನು ಕಲಿಯುವ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.